ನೀವೇನು ಚಿಂತೆ ಮಾಡಬೇಡಿ ಅಣ್ಣ, ಸುಳ್ಳು ಹೋಗುತ್ತೆ, ಸತ್ಯ ಉಳಿಯುತ್ತೆ. ನೀವು ಚಿಂತೆ ಮಾಡಿ ಎಲ್ಲ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಡೀತಾ ಇದೆಯಲ್ಲ. ಏನ್ ಅನುಕೂಲ ನಾಣಿ? ಆ ರಾಮ್ಪ್ರಿಯ ಕೇಸ್ ದಿಕ್ಕು ಬದಲಿಸ್ತಾ ಇದ್ದಾರೆ, ಅತ್ತೆ ಅಲ್ಲಿ ಮನೆಯಲ್ಲಿ ಕುಣಿತಾ ಇದ್ದಾರೆ. ಕೇಸ್ ಸೋಲ್ತೀವಿ ಅನ್ನೋ ಯೋಚನೆ ಯಾರಿಗೂ ಇಲ್ಲ. ನೀವ್ ಯಾಕೆ ಏನನ್ನು ನಂಬುತ್ತಾ ಇಲ್ಲ? ನಂಬೋ ವಿಷಯನ ಇದು. ಅಣ್ಣ ಬದುಕು ಬಂದಿದ್ದಾನೆ ಅಂದ್ರೆ ಹೇಗ್ ನಂಬೋದು? ಹಾಗಾದ್ರೆ ಅತ್ತೆ ಅಹಲ್ಯ ರಾಮ್ಪ್ರಿಯ ಅಣ್ಣನ ಆಶ್ರಮದಲ್ಲಿ ನೋಡಿದ್ದು ಸುಳ್ಳ? ಅತ್ತೆಗೆ ಭ್ರಮೆ. ಅಹಲ್ಯ ನಮ್ ಜೊತೆ ಬಂದು ಬದುಕಬೇಕಾಗಿದೆ, ಅದಕ್ಕೆ ಅಣ್ಣ ಬದುಕಿದ್ದಾನೆ ಅಂತ ಅತ್ತೆನ ಓಲೈಸ್ತಾ ಇದ್ದಾಳೆ. ಇನ್ ನಾವು ರಾಮ್ಪ್ರಿಯ ಕೇಸ್ನಲ್ಲಿ ನನ್ನನ್ನ ಮಂಗ ಮಾಡ್ಬೇಕು, ಅದಕ್ಕೆ ಅಣ್ಣ ಬದುಕಿದ್ದಾನೆ ಅಂತ ಹೇಳ್ತಿದ್ದಾನೆ. ಇದೆಲ್ಲ ಸುಳ್ಳು ನಾಣಿ. ಬದುಕಿದ್ರೆ ಕರ್ಕೊಂಡ್ ಬನ್ನಿ ಅಂದ್ರೆ ಕಳೆದೋಗಿದ್ದಾರೆ ಅಂತ ಹೊಸ ಕತೆ ಕಟ್ತಾ ಇದ್ದಾರೆ. ಇದರಲ್ಲಿ ಆರೋಗ್ಯವನದ ಮುಖ್ಯಸ್ಥ ವಿದ್ಯಾನಂದನು ಶಾಮೀಲಾಗಿದ್ದಾರೆ. ನೋಡಿ ಹರಿಯಣ್ಣ, ನೀವ್ ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ಆರೋಗ್ಯವನದ ವಿದ್ಯಾನಂದ ಅವ್ರ ಬಗ್ಗೆ ಮಾತ್ರ ನೀವು ಹೇಳ್ಬೇಡಿ. ತುಂಬಾ ಒಳ್ಳೆ ಮನುಷ್ಯ, ಅದಕ್ಕೆ ನಾನೇ ಖುದ್ದು ಸಾವಿತ್ರಿನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿದ್ದು. ಕೋರ್ಟ್ಗೆ ರಾಮ್ಪ್ರಿಯ ಅವರು ಅಣ್ಣನ ಫೋಟೋ ತಗೊಂಡೋಗಿ ಕೊಟ್ಟಿದ್ದಾರೆ ಅಂದ್ರೆ ಅಣ್ಣ ಬದುಕಿದ್ದಾರೆ ಅಂತ ತಾನೇ ಅರ್ಥ. ಇದೆಲ್ಲ ಗಿಮಿಕ್ ನಾಣಿ. ಅಣ್ಣಂದ್ ಯಾವ್ದೋ ಹಳೆ ಫೋಟೋ ಸಿಕ್ಕಿರುತ್ತೆ, ಟೆಕ್ನಾಲಜಿ ಬಳಸ್ಕೊಂಡು ಆಟ ಆಡ್ತಿದ್ದಾರೆ. ನಿಮ್ಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹರಿಯಣ್ಣ. ಅಣ್ಣ ಬದುಕಿದ್ದಾರೆ ಅಂತ ಆಗಿದೆ, ಕೋರ್ಟು ಅಣ್ಣನ ಹುಡುಕೋದಕ್ಕೆ ಆದೇಶ ಮಾಡಿದೆ. ಅಣ್ಣ ಸಿಕ್ಕಿದ್ರು ಆಯ್ತು, ಇಲ್ಲ ಅಂದ್ರೆ ಅವ್ರಿಗೆಲ್ಲ ಶಿಕ್ಷೆ ಆಗುತ್ತೆ. ನನ್ನ ಪ್ರಕಾರ ಅಣ್ಣ ಬದುಕಿದ್ದಾರೆ, ನೀವು ಇದನ್ನ ನಂಬಲೇಬೇಕು. ನಂಗೇನು ಗೊತ್ತಾಗ್ತಾ ಇಲ್ಲ ನಾಣಿ. ನಾನ್ ನಂಬ್ಕೊಂಡಿದ್ದೆ ಸುಳ್ಳು, ರಾಮ್ಪ್ರಿಯ ಹೇಳಿದ್ದೆ ಸತ್ಯನೋ? ಎಲ್ಲ ಒಳ್ಳೇದಾಗುತ್ತೆ, ದೇವರು ನಮ್ಮ ಪರವಾಗಿದ್ದಾನೆ. ಅಣ್ಣ ವಾಪಸ್ ಬಂದಿದ್ರೆ ಸಾಕಾಗಿತ್ತು ಅವ್ರು ಹೇಳ್ದಾಗೆ. ನನಗೇನು ಅಣ್ಣನ ಬಗ್ಗೆ ಪ್ರೀತಿ ಇಲ್ವಾ ನಾಣಿ? ಅಣ್ಣ ವಾಪಸ್ ಬರಬಾರದು ಅಂತ ನನ್ನ ಮನಸ್ಸಲ್ಲಿ ಏನಾದ್ರು ಇದೆಯಾ? ಆದ್ರೆ ಶಿಕ್ಷೆಯಿಂದ ಬಚಾವಾಗೋಕೆ ಇವರೆಲ್ಲ ಅಣ್ಣನ್ನ ಬಳಸ್ಕೋತಾ ಇದ್ದಾರೆ. ಹಾಗೆಲ್ಲ ಏನೂ ಆಗಲ್ಲ ಹರಿಯಣ್ಣ. ಅಹಲ್ಯನ ಒಪ್ಕೊಂಡ್ರಂತೆ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಒಳ್ಳೆ ಕೆಲಸ ಮಾಡಿದ್ರಿ, ಜೀವನಕ್ಕೆ ಅಂತ ಜೊತೆ ಅಂತ ಇರಬೇಕು. ಅಹಲ್ಯನ ಒಪ್ಕೊಂಡು ನಾನೇನಾದ್ರೂ ತಪ್ಪು ಮಾಡಿದ್ನ? ತಪ್ಪಲ್ಲ ಅಣ್ಣ, ತಪ್ಪೇನೂ ಇಲ್ಲ. ನಮ್ಮೆಲ್ಲರೂ ಬೈಕೇನೂ ಅದೇ ಆಗಿತ್ತು. ಎಲ್ಲ ಒಳ್ಳೇದಾಗ್ತಾ ಇದೆ, ಎಲ್ಲರೂ ಗೆಲುವಾಗಿದ್ದಾರೆ. ಅಣ್ಣ ಬರ್ತಾ ಇದ್ದೇನೆ ಅನ್ನೋ ಬೈಕೆ ಎಲ್ರೂ ಕಾಡಕ್ಕೆ ಶುರು ಮಾಡಿದ್ದೆ. ಏನೋ ದೇವರು ಟ್ಯಾಗ್ ಆಗಿದೆ. ರೆಡಿ? ಇವತ್ತೇ ಹೊರಟೋಗ್ಬಿಡ್ತೀನಿ ನಾನು. ಈ ಕೇಸ್ ನಡ್ಸಲ್ಲ ಇನ್ ಮುಂದೆ. ನಾನು ನೋಡ್ರೆ ತಲೆ ಕೆಡ್ಸ್ಕೊಂಡು ನಿಮ್ಮನ್ನ ಬಚಾವ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀನಿ, ನೀವು ಮಾತ್ರ ನಿಮ್ ಬುದ್ಧಿ ಬಿಡಲ್ವಲ್ರಿ? ಹೇಗ್ರಿ ಬಚಾವ್ ಮಾಡಿದ್ರಿ ನೀವು ನಮ್ನ? ಅಲ್ರಿ, ನರಸಿಂಹರಾವ್ ತರ ಇನ್ನೊಬ್ಬ ಅದನ, ಅವನ್ನ ಕೋರ್ಟ್ಗೆ ತಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರ ನೀವ ಅವನ್ನ ಸೇಫ್ ಮಾಡ್ಬೇಕನ? ನೀವ ಆರೋಗ್ಯ ಒಂದಾಗ್ಬಿಟ್ರಲ್ರಿ. ನೀವ ಛತ್ರ ಇದ್ದಂಗ್ರಿ ಅದ, ಬರೋರು ಬರ್ತಾರ, ಹೋಗೋರು ಹೋಗ್ತಾರ. ಸತ್ಯ ಹೇಳಿ, ಏನ್ ಮಾಡಿದ್ರಿ ರಾಮಕೃಷ್ಣನ? ಕೊಂದ್ಬಿಟ್ರಾ? ನರಸಿಂಹರಾವ್ ಅವ್ರನ್ನ ಕೊಂದಾಗೆ ಸತ್ಯ ಹೇಳ್ಬೇಕು ಆತ್ಮಾರಾಮ್. ಜೀವಕ್ ಬೆಲೆ ಇಲ್ವೇನ್ರಿ ನಿಮ್ಮ ಹತ್ರ? ಒಬ್ರನ್ನ ಕೊಂದೇ ಬದುಕ್ಬೇಕೇನ್ರಿ ನೀವು? ನಮಗೇನು ಹುಚ್ಚ ಹಿಡ್ದೈತೇನ್ರಿ? ಅವ ತೇಟ ನರಸಿಂಹರಾವ್ ತರನೇ ಅದನ. ನೀವ್ ಅವತ್ತು ಫೋಟೋ ತೋರಿಸಿದ್ರಿ ನೋಡ್ರಿ, ಆಗ್ಲೇ ಅಂದ್ಕೊಂಡೆ ನಾನು, ಇವನಿಗೆ ವಿಭೂತಿ ಕನ್ನಡಕ ಒಂದು ತೆಗೆದ್ರ ನರಸಿಂಹರಾವ ಅಂತ. ಅಲ್ರಿ, ಅವ ಕೋರ್ಟ್ಗೆ ಬಂದ್ರೆ ನಮಗೆ ಬಿಡುಗಡೆ ರೀ. ಮತ್ತೆ ಆರೋಗ್ಯವನದಿಂದ ಹೇಗ್ರಿ ತಪ್ಪಿಸ್ಕೋತಾರ ಅವರು? ಆ ಮನುಷ್ಯ ತಪ್ಪಿಸ್ಕೊಳ್ಳೋ ಮನುಷ್ಯ ಅಲ್ಲ ರೀ. ಬುದ್ಧಿ ಭ್ರಮಣೆ ಆಗಿಲ್ಲ ಅವ್ರಿಗೆ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಹಿಂದಿಂದೆಲ್ಲ ನೆನಪಿಲ್ಲ ಅವ್ರಿಗೆ. ನನ್ನವರು ತನ್ನವ್ರು ಯಾರು ಅಂತ ಗೊತ್ತಿಲ್ಲ. ಅದೊಂದು ಬಿಟ್ರೆ ಇನ್ ಮಿಕ್ಕಿದ ವಿಷಯದೆಲ್ಲ ಪರ್ಫೆಕ್ಟ್ ಆಗಿದ್ದಾರೆ ರೀ. ನನಗೆ ಗೊತ್ತ್ರಿ, ನೀವು ಹನುಮಂತರಾವ್ ಇಬ್ರು ಸೇರ್ಕೊಂಡೇ ನಾವು ಮಾಡಿದಿರ್ರಿ ಅವ್ರಿಗೆ. ನಮ್ಮ ತಾಯಿ ಹೇಳಿ ನಾವೇನು ಮಾಡಿಲ್ರಿ. ನನಗೆ ಅನಿಸ್ತದ್ರಿ ಆ ಹರಿ ಏನೋ ಮಾಡ್ಯಾನ ಅಂತ. ಇಲ್ಲಾಂದ್ರೆ ಹೆಂಗ್ರಿ ತಪ್ಪಿಸ್ಕೋತಾನವ ರೀ? ನರಹರಿ ಅಂತ ಮನುಷ್ಯ ಅಲ್ಲ ರೀ. ಅವ್ರ ಅಣ್ಣನ್ ಕಳ್ಕೊಂಡು ನೋವಿದೆ ಅವ್ರಿಗೆ, ಹತಾಶೆ ಇದೆ. ಆ ಹತಾಶೆಗೆ ಕಿರ್ಚಿ ಆಡೋದು ಅರ್ಚಾಡೋದು ಮಾಡ್ತಾರಷ್ಟೇ. ಈ ಡಕಾಯಿತಿ ಕೆಲಸಗಳೆಲ್ಲ ಮಾಡಲ್ಲ.
ಬಿಡ್ರಿ. ಅವನೇ ನರಸಿಂಹ ರೀ. ವ್ಯತ್ಯಾಸ ಅಂದ್ರ ನೆನಪಿನ ಶಕ್ತಿ, ವಿಭೂತಿ, ಕನ್ನಡಕ. ನರಸಿಂಹ ಅವನೇ ಯಾಕ್ರಿ ಆಗಿರಬಾರ್ದು ಅಂತೀನಿ. ಇಲ್ಲ ರೀ, ನರಸಿಂಹರಾವ್ ಆಗಿರಕ್ ಸಾಧ್ಯನೇ ಇಲ್ಲ ರೀ. ನೀವೇ ಹೇಳ್ತೀರಾ ಚಾಪರ್ ಸೂಟ್ ಭಸ್ಮ ಆಗಿತ್ತು ಅಂತ. ಆದ್ರೆ ಬದುಕಿರೋ ಸಾಧ್ಯತೆನೂ ಇದೆ ನೋಡಿ. ನೀವೇನ್ರಿ ಎರಡು ತರ ಮಾತಾಡಕ್ ಹತ್ರಿ? ಒಮ್ಮೆ ಬದುಕನ ಅಂತೀರ, ಒಬ್ಬೇ ಇಲ್ಲ ಅಂತೀರ. ಹೆಂಗ್ರಿ ನಂಬುದು ನಿಮ್ ಮಾತನ್ನ? ಹನುಮಂತರಾವ್ ಮಾಡಿದ್ದೆ ಸರಿ ಬಿಡ್ರಿ. ಹಾ, 100 ವರ್ಷ ಆಯಸ್ರಿ ನಿಮ್ಗೆ. ನಿಮ್ ವಿಷಯನೇ ಮಾತಾಡ್ತಿದ್ವಿ. ಎಲ್ಲಿದ್ದೀರಿ? ಕೋರ್ಟ್ ಹೊರಗಡೆ ಇದ್ದೀನಿ, ಒಳಗಿದ್ರೆ ಪಿಕ್ ಮಾಡ್ತೀನಿ ಅಂದ್ರೆ. ನೋಡಿ, ಮೊದಲೇ ಹೇಳ್ತಾ ಇದ್ದೀನಿ, ನಾನು ನನ್ನ ಹೆಸರು ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಮಾತಾಡ್ಬೇಕಾದ್ರೆ. ಗೊತ್ತಾಯ್ತಲ್ಲ? ಬುದ್ಧಿಜೀವಿ. ಏನ್ ವಿಷಯ ಫೋನ್ ಮಾಡಿದ್ದು? ಕೋರ್ಟ್ನಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೆ. ನನ್ನ ವಿಷಯ ಏನಾದ್ರು ಪ್ರಸ್ತಾಪ ಆಯ್ತಾ? ಕರ್ಸಿದ್ರ ಜೂನಿಯರ್ ನರಸಿಂಹರಾವ್ನ? ಮಿಸ್ಟೇಕ್ ಆಗಿದೆ. ವ್ಯಕ್ತಿ ನಿನ್ನೆಯಿಂದ ನಾಪತ್ತೆ ಆಗಿದ್ದಾನೆ. ಗೊತ್ತಿತ್ತು ನಿಮ್ ಮ್ಯಾಜಿಕ್ ಶೋ ಮಳೆನಲ್ಲಿ ಪಟಾಕಿ ಹೊಡೆದಂಗಿರುತ್ತೆ ಅಂತ. ನಿಮ್ ಪಟಾಕಿ ಹೊಡಿ ಆಸೆ ಈಡೇರಲ್ಲ ಅಂತ ಗೊತ್ತಿತ್ತು. ಹಾಗೆ ಆಯ್ತು ಬಿಡಿ. ಮಳೆಗಾಲ ಮುಗಿದ್ಮೇಲೆ ಬಿಸಿಲು ಬಂದೇ ಬರುತ್ತಲ್ವಾ, ಆಗೀಡೇರತ್ತೆ ಬಿಡಿ ಆಸೆ. ನೋಡಿ, ಗೌರವದಿಂದ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನಾನು. ಮನಸ್ಸಿಗೆ ಏನು ಅನಿಸ್ತಿದೆ ಗೊತ್ತಾ? ಜೈಲಾದ್ರೆ ಜೈಲು, ಆಗ್ಲಿಲ್ಲ ಅಂದ್ರೆ ಆರಾಮಾಗಿ ಇದ್ದು ಬಿಡೋಣ ಅಂತ ಅನ್ನಿಸ್ತಾ ಇದೆ. ನೋಡಿ, ದಯವಿಟ್ಟು ಈ ಕೇಸ್ಗೊಂದು ಫುಲ್ ಸ್ಟಾಪ್ ಹಾಕ್ಬಿಡಿ. ದಿವಸ ಪ್ರೆಷರ್ ಕಂಡ್ರಿ ಕುಕ್ಕರ್ನಲ್ಲಿ ಕೂತ್ಕೊಂಡಾಗಿದೆ. ದಿವಸ ಯಾವ ಕೈಲಿ ಸಾಯಕ್ಕಾಗುತ್ತೆ ರೀ? ನೋಡಿ, ಮಂಗಳ ಹಾಡ್ಬಿಡಿ ಕೇಸ್ಗೆ. ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿದೆ ಅಷ್ಟೇ. ಅಯ್ಯೋ, ಯೋಚನೆ ಮಾಡಬೇಡಿ ಬಿಡಿ ಸಾರ್. ಗೌರ್ಮೆಂಟ್ ಇಂದನೂ ಪ್ರೆಷರ್ ಇದೆ. ನನಗೂ ಹೆಚ್ಚು ದಿವಸ ಇಲ್ಲಿ ಇರಕ್ಕಾಗಲ್ಲ. ದೊಡ್ಡಪ್ಪಂಗೆ ಅಸಿಸ್ಟೆಂಟ್ ಆಗಿ ಹೋಗ್ಬೇಕು. ದೇವ್ರು ಇಟ್ಟಂಗಾಗತ್ತೆ ಬಿಡಿ. ಕೋರ್ಟ್ ಇಂದನೂ ಆದೇಶ ಬಂದಿದೆ. ವ್ಯಕ್ತಿ ಸಿಕ್ತಿದ್ದ ಹಾಗೆ ಕೇಸ್ ಮುಗ್ದಂಗೆನೆ. ಟೆನ್ಷನ್ ಮಾಡ್ಕೋಬೇಡಿ. ಫೋನ್ ಇಡ್ತೀನಿ. ಧೈರ್ಯವಾಗಿರಿ.
ನಿಮ್ಗೇನೇನು ಗೊತ್ತಾಯ್ತೋ ಅದನ್ನ ಹೇಳೋದು ಅಟೆಯ. ಭಾಗೀರಥಿ, ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ನರಹರಿನ ನಾನೆಲ್ಲಿ ದೂರ ಮಾಡ್ಕೊಂಡ್ಬಿಡ್ತೀನೋ ಅಂತ. ಇಲ್ಲ ಕಣ್ರವ, ಅವ್ರು ಯಾಕೆ ದೂರ ಆಯ್ತಾರೆ? ಅಳಿಯನ್ ಅಂದ್ಮ್ಯಾಕೆ ಎಲ್ರೂ ಒಂದಾಯ್ತೀವಿ ಕಣ್ರವ. ನರಸಿಂಹ ನಾಪತ್ತೆ ಆಗಿದ್ದಾನೆ. ಅವ್ನಿಗೆ ಯಾರೋ ಏನೋ ಮಾಡಿದ್ದಾರೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟೊತ್ತಿಗೆ ಇದೊಂದು ರಾಮಾಯಣ. ಅಳಿಯಂದ್ರು ಬದುಕವ್ರೆ ಅಂತ ಅನ್ಮ್ಯಾಕೆ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡವ್ರೆ ಅಂತ. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಲ್ವಾ? ಸರಿ ಹೋಯ್ತದೆ ಕಣ್ರವ್ವ. ನಮ್ ಸಾವಿತ್ರಿ ಕುಂಕುಮ ಗಟ್ಟಿಯಾಗೈತೆ. ನರಸಿಂಹರಾವ್ ಕೊಲೆ ಕೇಸ್ ನಡೀತಿದೆ ಕೋರ್ಟಲ್ಲಿ. ನಾನು ಹೇಳಿದಾಗ ನೀವು ಕೋರ್ಟ್ಗೆ ಬರಬೇಕು. ಭವಾನಿ ಅಮ್ಮನ ಹತ್ರ ಹೋಗಿದ್ದೆ. ನೀ ಹೇಳಿದ್ ಸರಿ ಅಂತ ಹೇಳಿದ್ರು. ಪ್ರಸಾದನೂ ಆಯ್ತು, ಎಲ್ಲ ಒಳ್ಳೇದಾಗುತ್ತೆ ಅಂತ. ಕಣ್ರವ, ಭವಾನಿ ಅಮ್ಮ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಕ್ಕಿಲ್ಲ. ಎಲ್ಲ ಸರೋಯ್ತದೆ. ನೀವು ಧೈರ್ಯವಾಗಿರಿ. ಕಾಲಾವಕಾಶ ಕೊಟ್ಟಿದ್ದಾಯ್ತು. ನರಸಿಂಹರಾವು ಬದುಕಿದ್ದಾರೆ ಅಂತ ಹೇಳಿದ್ರಿ, ನಾಪತ್ತೆ ಆಗಿದ್ದಾರೆ ಅಂತಾನೂ ಹೇಳಿದ್ರಿ. ಹುಡುಕ್ಸಕ್ಕೋಸ್ಕರ ಆದೇಶ ಮಾಡಲಾಗಿತ್ತು. ತನಿಖೆ ಎಲ್ಲಿವರೆಗೂ ಬಂತು? ಯುವರ್ ಆನರ್, ನರಸಿಂಹರಾವ್ ಅವರು ಬದುಕೇ ಇಲ್ಲ. ಇನ್ನು ಅವರು ನಾಪತ್ತೆ ಆಗೋ ಪ್ರಶ್ನೆ ಇಲ್ಲ. ಆರೋಪಿಗಳು ಬಚಾವಾಗೋದಕ್ಕೆ ಕೇಸಿನ ದಿಕ್ಕು ಬದಲಾಯಿಸ್ತಾ ಇದ್ದಾರೆ, ದಿಕ್ಕು ತಪ್ಪಿಸ್ತಾ ಇದ್ದಾರೆ ಯುವರ್ ಆನರ್. ಸಾರಿ ಯುವರ್ ಆನರ್, ನರಸಿಂಹರಾವ್ ಅವರು ಬದುಕಿರೋದು ಸತ್ಯ. ಒಬ್ಬ ಕಾನೂನಿನ ಸೇವಕನಾಗಿ ನಾನು ಸುಳ್ಳು ಹೇಳ್ತಾ ಇಲ್ಲ ಯುವರ್ ಆನರ್. ಆರೋಗ್ಯವನದಲ್ಲಿ ನರಸಿಂಹರಾವ್ ಇರೋದನ್ನ ನಾನು ನೋಡಿದ್ದೀನಿ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಕೇಸ್ನ ದಿಕ್ ತಪ್ಸಕ್ಕೋಸ್ಕರ ಸತ್ತಿರೋರ್ನ ಬದುಕಿದ್ದಾರೆ ಅಂತ ಸುಳ್ಳು ಹೇಳ ಯುವರ್ ಆನರ್. ಸತ್ತಿರೋರ್ನ ಬದುಕಿಸೋ ಶಕ್ತಿನೇ ನನಗಿಲ್ದಿರುವಾಗ ಹಾಗೆ ಯಾಕೆ ಹೇಳಕ್ಕಾಗತ್ತೆ ಯುವರ್ ಆನರ್? ಇದನ್ನೆಲ್ಲ ಮಿಸ್ಟರ್ ನರಹರಿ ಅವರು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕೇಸಿನ ದಿಕ್ ತಪ್ಪಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತೆಲ್ಲ ಹೇಳೋದಲ್ಲ. ಎರಡು ಮಾತು ಹೆಚ್ಚಿಗೆ ಆಡಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಇದಕ್ಕೆ ನೀವೇನು ಹೇಳ್ತೀರಿ ನರಹರಿ? ಹೇಳಕ್ಕೇನಿದೆ ಯುವರ್ ಆನರ್, ನರಹರಿ ಹತ್ರ ಏನೂ ಇಲ್ಲ. ನಾಪತ್ತೆಯಾಗಿರೋ ನರಸಿಂಹರಾವ್ ಅವ್ರನ್ನ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಹುಡುಕ್ಸೋ ತನಕ ಯಾರು ಏನು ಹೇಳಕ್ಕಾಗಿಲ್ಲ. ಇಲ್ಲ ಯುವರ್ ಆನರ್, ಆರೋಪಿಗಳ ವಿಚಾರಣೆ ನಡೆದ್ರೆ ಸತ್ಯಾಸತ್ಯಗಳು ತೆರೆದುಕೊಳ್ಳುತ್ತೆ. ತಾವು ದಯವಿಟ್ಟು ವಿಚಾರಣೆ ನಡೆಸೋಕೆ ಅವಕಾಶ ಮಾಡಿಕೊಡ್ಬೇಕು. ಒಂದೊಂದು ಕೇಸನ್ನ 10 ವರ್ಷ ನಡೆಸೋಕ್ಕಾಗಲ್ಲ ಮಿಸ್ಟರ್ ನರಹರಿ. ತುಂಬಾ ಕೇಸ್ಗಳಿದಾವೆ. ಅಪರಾಧ ಸಾಬೀತಾಗಬೇಕಲ್ಲ ಯುವರ್ ಆನರ್. ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಾರದು. ಯಾರ್ದು ವಿಚಾರಣೆ ಆಗ್ಬೇಕಾಗಿದೆ? ಪ್ರಮುಖವಾದ ಆರೋಪಿ ಯುವರ್ ಆನರ್. ಈ ಕೊಲೆ ಕೇಸ್ಗೆ ತೊಳಕು ಹಾಕಿಕೊಂಡ ಒಂದು ಕಾಲದಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತ ಹೆಸರು ಗಳಿಸಿದಾತ ಬರ್ತಾ ಬರ್ತಾ ವ್ಯವಸ್ಥೆಗೆ ಸಿಕ್ಕಿ ಜ್ವಾಲಾ ಅವರ NGC ಕೆಮಿಕಲ್ ಪ್ಲಾಂಟ್ಸ್ಗೆ ತನ್ನನ್ನ ತಾನೇ ಮಾರ್ಕೊಂಡಿರುವ ಡಿಸ್ಮಿಸ್ ಆದ ACP ಆತ್ಮರಾಮ್ ಕುಲಕರ್ಣಿ. ಕರೀರಿ ಅವ್ರನ್ನ. ಆತ್ಮರಾಮ್ ಕುಲಕರ್ಣಿ, ಆತ್ಮರಾಮ್ ಕುಲಕರ್ಣಿ, ಆತ್ಮರಾಮ್
ಎಷ್ಟು ಒಳ್ಳೆ ಹೆಸರಿತ್ತು. ದುಡ್ಡಿನ ಹಿಂದೆ ಬಿದ್ರಿ. ಇವತ್ತು ನಿಮಗೂ ಆ ಚೋರ್ ಬಜಾರ್ನಲ್ಲಿರೋ ವಸ್ತುಗೂ ಯಾವ ವ್ಯತ್ಯಾಸನೂ ಇಲ್ಲ. ವ್ಯಂಗ್ಯ ಮಾಡಬೇಡ್ರಿ ಸಾಹೇಬ್ರ. ತಪ್ಪೆಲ್ಲರೂ ಮಾಡ್ತಾರ್ರಿ, ತಿದ್ಕೊಳ್ಳೋದು ದೊಡ್ಡತನ. ಸರಿ, ಅಂದ್ರೆ ನೀವು ತಪ್ಪು ಮಾಡಿದೀನಿ ಅಂತ ಒಪ್ಕೋತಾ ಇದ್ದೀರಿ. ನರಸಿಂಹರಾವ್ ಅವ್ರು ಬದುಕಾರ, ಸಾಯಿಸೋದೆಲ್ಲಿಂದ ಬಂತು? ಯಾವ ಆಧಾರದ ಮೇಲೆ ಅವರು ಬದುಕಿದ್ದಾರೆ ಅಂತಿದ್ದೀರಿ? ನೋಡೇನ್ರಿ, ಕಣ್ಣಾರೆ ನೋಡೇನ, ಅದಕ್ಕ ಹೇಳ್ತೀನಿ ನಾನು. ಸರಿ, ಅವರು ಬದುಕಿದ್ದಾರೆ ಅಂತ ಒಪ್ಕೊಳ್ಳೋಣ. ಅವರಿಗೆ ಗಂಡಾಂತರ ಇತ್ತು, ಅದರಿಂದ ಪಾರಾದ್ರು ಅಂತ ಹೇಳ್ತೀವಿ ಅಲ್ವಾ? ಹೌದ್ರಿ, ಅದೇ ಅರ್ಥ ಬರ್ತದ. ಹಾಗಾದ್ರೆ ನರಸಿಂಹರಾವ್ ಅವರಿಗೆ ಗಂಡಾಂತರ ಇತ್ತು? ಇಲ್ರಿ, ನನ್ನ ಮಾತಿನ ಅರ್ಥ ಆಗಲ್ರಿ. ಮೊನ್ನೆವರೆಗೂ ನರಸಿಂಹರಾವ್ ಕೊಲೆ ವಿಚಾರಣೆ ನಡೀತಾ ಇತ್ತು. ಪ್ರತಿ ಸೆಷನ್ಸ್ಗೂ ನೀವು ಬಂದಿದ್ರಿ. ಪದೇ ಪದೇ ನಮ್ಮ ವಾದದಲ್ಲಿ ನಿಮ್ಮ ಹೆಸರನ್ನ ತಗೋತಾ ಇದ್ವಿ. ಆಗ ಯಾಕೆ ಈ ವಿಚಾರ ಹೇಳಲಿಲ್ಲ? ಯಾಕೆ ಸುಮ್ಮನಿದ್ರಿ? ಆಗ ಹೇಳಿ, ಯಾಕೆ ಸುಮ್ಮನಿದ್ರಿ? ಎಲ್ಲರ ಹಾಗೆ ನಾನು ಸತ್ತಿದ್ದಾರೆ ಅಂತ ಭಾವಿಸಿದ್ದೆ ರೀ. ಟಿವಿಯಾಗ ನೋಡಿದ್ದೆ, ವಿಡಿಯೋ ನೋಡಿದ್ದೆ. ಚಾಪರ ಆಪರಿ ಸುಟ್ಟು ಭಸ್ಮ ಆದ್ಮೇಲೆ ಬದುಕಿರೋದಿಲ್ಲ ಅಂತ ಪ್ರಪಂಚ ನಂಬಿದಾಗ ನಾನು ನಂಬಿದ್ದೆ. ಹಾಗಿದ್ರೆ ಛಾಪರು ಸುಟ್ಟು ಭಸ್ಮ ಆಗಿದ್ದು ನಿಜ. ನರಸಿಂಹರಾವ್ ಪ್ರಯಾಣ ಮಾಡ್ತಾ ಇದ್ದ ಛಾಪರು ಸುಟ್ಟು ಭಸ್ಮ ಆಗಿದ್ದು ನಿಜ. ನೀವು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನರಸಿಂಹರಾವ್ ಅವರು ಬದುಕಿದ್ದಾರೆ, ಹೌದಾ? ಇಲ್ರಿ, ನೀವೇ ಹೇಳಿದ್ರಿ ಛಾಪರ್ ಸುಟ್ಟು ಭಸ್ಮ ಆಯ್ತು ಅಂತ. ನೀವೆಲ್ಲ ಸೇರಿ ಈ ಸಂಚು ಮಾಡಿದ್ರಿ, ಹೌದಾ? ಇಲ್ರಿ, ನಾವ್ಯಾಕೆ ಹಂಗ್ ಮಾಡೋಣ? ಹೈಕಮಾಂಡ್ನಾಗೆ ಮೀಟಿಂಗ್ ಇತ್ತು ಅವ್ರಿಗೆ. ಸರಿಯಾದ ಟೈಮ್ಗೆ ಫ್ಲೈಟ್ ಸಿಕ್ಲಿಲ್ಲ, ಚಾಪರಾಗ ಹೊಂಟ್ರು. ದುರ್ದೈವ ಇವರ ನನಗ ಆಕ್ಸಿಡೆಂಟ್ ಆತ. ಸಾಹೇಬ್ರ, ಈ ಅಪರಾಧ ನಮ್ಮ ಮೇಲೆ ಹಾಕೋದು ತಪ್ಪಾಗ್ತದ. ನಮಗೆ ಅವ್ರ ಮೇಲೆ ಏನ್ರಿ ದ್ವೇಷ ಇತ್ತು? ನಾವ್ಯಾಕೆ ಹಂಗ್ ಮಾಡೋಣ? ದ್ವೇಷ ಇರಲಿಲ್ಲ ಅನ್ನೋದಾದ್ರೆ ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಕದಿಯೋಕೆ ನರಸಿಂಹರಾವ್ ಅವ್ರ ಮನೆಗೆ ಯಾಕೆ ಬಂದಿದ್ರಿ? ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಕದ್ದು ಬಿಟ್ರೆ ಅದರ ಲಾಭ ಜ್ವಾಲಾ ಅವ್ರಿಗಾಗತ್ತೆ ಅಂತನಾ? ಇಲ್ರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದ. ನರಸಿಂಹರಾವ್ ಅವ್ರು ಕೂಡ ಅವತ್ತು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಾರ. ಸತ್ಯವಾಗ್ಲೂ ಹೇಳ್ತೀನಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದ. ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರೀ? ನೀವು ತಪ್ಪು ತಿಳ್ಕೊಂಡಿದ್ರಿ ಆ ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಕದ್ದು ಬಿಟ್ರೆ ಗೆದ್ದು ಬಿಡ್ತೀವಿ ಅಂತ. ನಿಮ್ಗೆ ಹೆಂಗ್ ಹೇಳ್ರಪ್ಪ? ನಾನು ಅವತ್ತು ಸಾವಿತ್ರಿ ಅವರು ಸೀಮಂತ ಇತ್ತ. ನರಸಿಂಹರಾವ್ ಅವರು ಬಂಧು ಬಳಗ ಸ್ನೇಹಿತರನ್ನೆಲ್ಲ ಮನೆಗೆ ಕರೆದಿದ್ರು. ಯಾರೋ ಎಗರ್ಸಿರ್ಬೋದಲ್ರಿ? ಹಾಗಾದ್ರೆ ಇದನ್ನ ಅವತ್ತೇ ಯಾಕೆ ಹೇಳಲಿಲ್ಲ? ನೀವೆಲ್ಲ ಸೇರಿ ನರಸಿಂಹರಾವ್ ಅವ್ರನ್ನ ಕೊಂದ್ರಿ. ಇಲ್ಲ, ನರಸಿಂಹ ಬದುಕಿದ್ದಾನೆ. ನರಸಿಂಹ ಬದುಕಿದ್ದಾನೆ. ನರಸಿಂಹ ಸತ್ತಿಲ್ಲ. ನರಸಿಂಹ ಸತ್ತಿಲ್ಲ. ನರಸಿಂಹ